ಲಕ್ಷ್ಮೀ ಆನಂದ್ ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಅತಿಥಿಗಳಾದ ಕಿಕ್ಕೇರಿ ಕೃಷ್ಣಮೂರ್ತಿಯವರು ಈ ತಂಡಕ್ಕೆ ನೆನಪಿನ ಕಾಣಿಕೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮುಂದಿನ ತಂಡ ಕನ್ನಡ ಗೀತೆ ಶ್ರೀಮತಿ ರೂಪಾ ಸಂತೋಷ್ ಮತ್ತು ತಂಡದವರು ರೆಡಿ ಬರಬೇಕು. ಒಟ್ಟಿಗೆ ಗ್ರೂಪ್ ಫೋಟೋದಲ್ಲಿ ಅವರ ಹಾಡು ಕನ್ನಡವೆಂದರೆ ನನ್ನೆದೆ ಉಸಿರು. ಸಾಹಿತ್ಯ ಗ್ರೂಪ್ ಫೋಟೋದಲ್ಲಿ. ಸಂಗೀತ ಶ್ರೀಮತಿ ಸಂದೀಪ್ ಅವರು. ಬನ್ನಿ ನಿಂತ್ಕೊಳ್ಳಿ ಮೇಡಮ್, ಸ್ವಲ್ಪ ಮುಂದೆ ಬನ್ನಿ ಮೇಡಮ್, ಮುಂದೆ ಬನ್ನಿ ಸ್ವಲ್ಪ. ಹಾಂ ಮೇಡಮ್ ಮುಂದೆ ಸರ್, ಸ್ವಲ್ಪ ಮುಂದೆ ಬನ್ನಿ ಸರ್, ಸ್ವಲ್ಪ ಹಾಗೆ ರೆಡಿ ನೋಡಿ, ಹಾಗೆ ರೀ ನೋಡಿ, ಸ್ಮೈಲ್ ಹಾಗೆ ರೀ ಮೇಡಮ್, ಹಾಗೆ ರೀ. ತಂಡ ಶ್ರೀಮತಿ ರೂಪಾ ಸಂತೋಷ್, ರೇಣುಕಾ ಯೋಗರಾಜ್, ನಳಿನಿ ರಘುವರ್, ವಿದ್ಯಾಶೇಖರ್, ರಾಗಿಣಿ ಪವನ್, ವೀಣಾ ನಾಯಕ್. ಕನ್ನಡವೆಂದರೆ ನನ್ನೆದೆ ಉಸಿರು. ಸಾಹಿತ್ಯ ಶ್ರೀನಿವಾಸ್ ನಾಯಕ್, ಸಂಗೀತ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್.
ಮೂರನೇ ತಂಡ ರೆಡಿ ಇದೆಯಲ್ಲ, ಗೀತಾಂಜಲಿ ಮಂಡಳಿ ಒಂದು ತಂಡದವರು. ಆ ಕಡೆ ಹಾಗೆ ಅರ್ಥಪೂರ್ಣ ಹಾಡನ್ನು ರಚಿಸಿದ ಶ್ರೀನಿವಾಸ ನಾಯ್ಕರಿಗೆ ಸಹ ನಮ್ಮ ಕಲಾಸ್ವಾಮಿಗಳಿಂದ ಜೋರಾದ ಚಪ್ಪಾಳೆ. ಈಗ ಮೂರನೇ ತಂಡ ಗೀತಾಂಜಲಿ ಮಂಡಳಿ ಬಳ್ಳಾರಿಯಿಂದ ಬಂದಿದ್ದಾರೆ. ನಾಗರಾಣಿ ಚಿಂತಾಮಣಿ, ಸುಮಾ ಹನುಮಂತ್ ಬೆಂಗಳೂರು, ಗೀತಾ ವೈದ್ಯ ಬೆಂಗಳೂರು, ಉಷಾ ಶ್ರೀನಿವಾಸ್ ಬೆಂಗಳೂರು, ನಾಗರತ್ನ ನಾಗರಾಜ್ ಬೆಂಗಳೂರು. ಹಾಡು ಲೋಕದ ಕಾಳಜಿ, ಸಾಹಿತ್ಯ ಶಿಶುನಾಳ್ ಶ್ರೀ, ಸಂಗೀತ ರಘು ದೀಕ್ಷಿತ್. ನಾಲ್ಕನೇ ತಂಡದವರು ರೆಡಿ ಇರಲಿ. ರಾಮಚಂದ್ರ ಕುಲಕರ್ಣಿ ಅಂತ ತಂಡ.
ಅವರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತೀನಿ. ಸೈಡ್ ಸರ್ ನಾವು ಹಳ್ಳಿ ರೈತಾಪಿ ಮಂದಿಗೆ ದಿನಾ ಗಂಡ ಹೆಂಡತಿಯರ ಜಗಳ ಇದ್ದ ಇರ್ತಾವು. ಅವನ್ನ ಜಾನಪದ ಒಳಗೆ ಒಂದು ಹಾಡು ಹೇಳೋ ಪ್ರಯತ್ನ ಮಾಡಿರ್ತೇವೆ. ದಯವಿಟ್ಟು ಎಲ್ಲ ಕೇಳಿ ಕೇಳಿ ಗಂಡ ಹೇಳುವೆವು ಸಂಸಾರದ ರೀತಿ ನಮ್ಮ ಹಳ್ಳಿಯ ಗಂಡೆಂದ್ರ ಕೇಳಿ ಗಂಡ ಹೇಳುವೆವು ಸಂಸಾರದ ರೀತಿ ನಮ್ಮ ಹಳ್ಳಿಯ ಗಂಡೆಂದ್ರ ನಮ್ಮ ಹಳ್ಳಿಯ ಗಂಡೆಂದ್ರ ಬಿರುತಿ ಏಳೇಳ ಹೊತ್ತ ಒಡ ಮರಳಿ ಬಂದ ಕಸ ಹೊತ್ತ ಹಾಕ ಹೊರಗ ಒಡ್ಡೆಮ್ಮಿಯಲ್ಲಿ ಹೋಗೈತಿ ನೋಡ ಕರಗಟ್ಟ ಹಿತ್ತಲಾಗ ಏಳೇಳ ಊರ ಎತ್ತೆಲ್ಲ ಒಳಗ ಹೊಂಟಾವ ತಿಳಿಯದೇನ ಮಾರಿಯ ಗಂಟು ಹಾಕಿದಿಯ ಕಣಿಂಚಲು ಮುರಿಯಲೇನ ನಿಮ್ಮಪ್ಪ ಸತ್ತು ಪಾರಾಗದಿದ್ರೆ ಅವನೆಲೆಯ ಸೀಳತಿದ್ದೆ ನಿಮ್ಮವ್ವ ಅಂದ್ರ ನಮ್ಮಕ್ಕ ಅಂತ ಬಿಟ್ಟೇರಿ ಹುಗಿಯದಿದ್ದೆ ನೀ ಅಂದ ಜಂಡಿ ನನ್ನ ಗಂಡ ಬಿಟ್ಟು ಹೇಳಿದ್ದು ಕೇಳಲಲ್ಲಿ ಶಾರ ಬಿಟ್ಟು ಹಳ್ಳಿಗೆ ಬಂದಿನ ಕೊಟ್ಟು ಹೇಳಲಲ್ಲಿ ನಿನ ಕೈಗೆ ಹಿಡಿದು ನಾ ಮುಳ್ಳ ಜಾಲಿ ಮರ ಏರಿದಂಗ ಆತ ತಲೆ ಕೆಡಿಸಬೇಡ ನಾ ಹೊಂಟೆ ಹೊರಗ ಈ ಜೀವ ಸಾಕ ಸಾಕ ಹೇಳಿ ಗಂಡ ಹೇಳುವೆವು ಸಂಸಾರದ ರೀತಿ ನೀತಿ ನಮ್ಮ ಹಳ್ಳಿಯ ಗಂಡೆಂದ್ರ ಬಿರುತಿ ಹೇಳಿ ಗಂಡ ಹೇಳುವೆವು ಸಂಸಾರದ ರೀತಿ ನೀತಿ ನಮ್ಮ ಹಳ್ಳಿಯ ಗಂಡೆಂದ್ರ ಬಿರುತಿ ನಮ್ಮ ಹಳ್ಳಿಯ ಗಂಡೆಂದ್ರ ಬಿರುತಿ ಅಳಬ್ಯಾಡ ಮಳ್ಳಿ ಬಾಬಾರ ಇಲ್ಲಿ ಅಳತಾರ ಏನ ಹಂಗ ಸಂಸಾರ ಕೊಟ್ಟು ವ್ಯಾಧಿರಟ್ಟು ಗಿರಿಗರ ಜೀವನಂಗ ಗಂಡೆಂದ್ರ ಜಗಳ ಉನ್ಮಲದ ತನಕ ಅರಿಬೇಕ ಮಾಡಿದಾಗ ಗಂಡೆಂದ್ರ ಜಗಳ ಅಂದಾರ ನೋಡ ಗಂಧಾವತೀಡಿದಾಗ ಗಂಡೆಂದ್ರ ಜಗಳ ಉನ್ಮಲದ ತನಕ ಅರಿಬೇಕ ಮಾಡಿದಾಗ ಗಂಡೆಂದ್ರ ಜಗಳ ಅಂದಾರ ನೋಡ ಗಂಧಾವತೀಡಿದಾಗ 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 ಜನಪದ ಗೀತೆ ರಾಮಚಂದ್ರ ಉಗ್ರಣಿ ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅತಿಥಿಗಳು ತಂಡದವರಿಗೆ ನೆನಪಿನ ಕಾಣಿಕೆ ನೀಡಬೇಕೆಂದು ವಿನಂತಿ.
ಬರ್ತಾ ಇಲ್ವಾ? ಅದೇ ಆವಾಗಲೇ ಇಂಟರ್ನೆಟ್ ಭಾವಗೀತೆ ಆಯಿತು, ಭಗವದ್ಗೀತೆ ಆಯಿತು, ತತ್ವಪದ ಆಯಿತು, ವಚನ ಜಾನಪದ ಗೀತೆ ಆಯಿತು. ಒಂದು ಟೀಮು ಮಿಸ್ ಆಯಿತು. ಸೊ ಹಾಗಾಗಿ ನಾವು ಸುಮಾರು ಜನಕ್ಕೆ ಎಷ್ಟು ಮಾಡ್ತೀವಿ. Hello. Thank you, sir. Thank you. Thank you. ಇಂಟರ್ನೆಟ್ಟು ಈಗ ಬೆಳಗ್ಗೆಯಿಂದ ಓಡ್ತಲ್ಲ ಎಕ್ಸಲೇಷನ್ ಅನಿಸುತ್ತೆ ಡ್ರೋನ್ ಓಡ್ಬೋದಲ್ಲ ಹೊರಗಡೆ ಫೋನ್ ಹಾಕಿ ನಮ್ಗೆ ಬೇಕಾ ಹೊರಡೆ ಅಂದರೆ ಒಂದು ರೌಂಡ್ ಅಂದರೆ ಚಾನ್ಸ್ ಮನೆ ಆಯ್ತು ಆಮೇಲೆ ಬರೋಣ ಬನ್ನಿ ಅಂತ Hello.
ಈ ವಚನ ಶ್ರೇಷ್ಠವರು ರಾಗ ಸಂಗ್ರಹ ಮಾಡಿದ್ದು ಇದು ನಮ್ಮ ತಿದ್ದೇರಿಯಲ್ಲಿ ಬಹಳ ಪ್ರಿಯವಾದ ವಚನ. ಮೊನ್ನೆ ನಾವು ಮಾತಾಡ್ಬೇಕು ಅಂದ್ಕೊಂಡು ಯಾರು ಮಾಡ್ತಾರ ವಚನ ಇದೊಂದು ಹಾಡುಗಳನ್ನ ಪ್ರಾರ್ಥಿಸಿದ್ರು. ಹಾಡಿದ ಎಲ್ಲ ನಾಯಕರಿಗೆ ಅನಂತ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಈಗ ನಮ್ಮ ಮುಖ್ಯ ಅತಿಥಿಗಳ ಕಿರುಪರಿಚಯ. ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ. ಶ್ರೀ BS ನಾರಾಯಣ ಭಟ್ ಮತ್ತು ಶ್ರೀಮತಿ ರುಕ್ಮಿಣಿ ಅವರಿಗೆ ಜನಿಸಿದ ಶ್ರೀ ಕೃಷ್ಣಮೂರ್ತಿಯವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ. B.Com ಪದವೀಧರ ಮತ್ತು ಕನ್ನಡಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುವ ಇವರು ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದಲ್ಲಿ ಮನ್ನಣೆ ಪಡೆದ ಸುಗಮ ಸಂಗೀತ ಗಾಯಕರು. ಗಾನಗಾರುಗ ಡಾಕ್ಟರ್ C. ಅಶ್ವಥ್ ಅವರ ಪ್ರೀತಿಯ ಶಿಷ್ಯರಾಗಿ ಡಾಕ್ಟರ್ ಶಿವಮೊಗ್ಗ ಸುವರ್ಣ, ಮುದ್ದು ಕೃಷ್ಣ, B.K. ಸುಮಿತ್ರಾ, ರತ್ನಮಲ ಪ್ರಕಾಶ್ ಮುಂತಾದ ಹಿರಿಯ ಗಾಯಕರ ಗರಡಿಯಲ್ಲಿ ಪಳಗಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ 15 ಯಶಸ್ವಿ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ನಡೆಸಿದ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ನಾನು ಕಲಾವಿದರಾಗಿ ಈ ಕಾರ್ಯಕ್ರಮವನ್ನು ನೀವು ನೋಡುತ್ತೀರಾ ಅಂತ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೋರಾದ ಚಪ್ಪಾಳೆ. 1999ರಲ್ಲಿ ಮನುಜ ಪಥ ವಿಶ್ವಪಥ ಸಹಸ್ರಘಟ್ಟದ ದಾಖಲೆ ಕಾರ್ಯಕ್ರಮ ಅಲ್ಲದೆ ಗುರುವಂದನೆಗಾಗಿ 2010ರಲ್ಲಿ 3,540 ಜನ ಗಾಯಕ ಗಾಯಕಿಯರನ್ನು, ವಾದ್ಯಗಾರರನ್ನು, ನೃತ್ಯ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ಹಾಡಿಸಿದ ಕೀರ್ತಿ ಇವರಿಗೆ ಸಲ್ಲಿದ್ದಾರೆ. ಇದು ಸುಗಮ ಸಂಗೀತ ಅಲ್ಲದೆ 25 ದೇಶಗಳಲ್ಲಿ ಸುಗಮ ಸಂಗೀತ ತರಬೇತಿ ನೀಡಿ ನಮ್ಮ ನಾಡಿಗೆ ಹೆಸರು ತುಂಬಿಕೊಂಡ ಏಕೈಕ ಗಾಯಕ, ಸಂಗೀತ ನಿರ್ದೇಶಕ ಈ ನನ್ನ ಆತ್ಮೀಯರಾದ ಕಿಕ್ಕೇರಿ ಕೃಷ್ಣಮೂರ್ತಿಯವರು. ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿಯವರು ರಂಗಭೂಮಿ, ಚಲನಚಿತ್ರ ಹಾಗೂ ದೂರದರ್ಶನದಲ್ಲಿ ತಮ್ಮ ಅಪ್ರತಿಮ ಪ್ರತಿಭೆಯನ್ನು ಚಾಪನ್ನುತ್ತಿರುವ ಇವರ ಬಗ್ಗೆ ಸಾಕ್ಷ್ಯಚಿತ್ರವೊಂದು ಬಿಡುಗಡೆಯಾಗಿರುವುದು ಹೆಗ್ಗಳಿಕೆಯ ವಿಷಯ. ಆದರ್ಶ ಸುಗಮ ಸಂಗೀತ ಅಕಾಡೆಮಿಯ ಅಧ್ಯಕ್ಷರು, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಬಸವನಗುಡಿಯ ಅಧ್ಯಕ್ಷರು ಆಗಿರುವ ಶ್ರೀ ಕೃಷ್ಣ ಕಿಕ್ಕೇರಿಯವರಿಗೆ ಸಂದಿರುವ ಬಿರುದು ಪ್ರಶಸ್ತಿಗಳು ಅನೇಕಾನೇಕ. ಆರ್ಯಭಟ ಪ್ರಶಸ್ತಿ, ವಿಶ್ವಮಾನವ, ಕಲಾರತ್ನ, ವಿಕಾಸ ರತ್ನ, ಕಲಾಶ್ರೀ, ಸುಗಮ ಸಂಗೀತ ಚೈತನ್ಯ ಶ್ರೀತಿ ಮತ್ತು ಮುಂತಾದ ಪ್ರಶಸ್ತಿಗಳ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅತ್ಯುತ್ತಮ ವರ್ಷದ ಗಾಯಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅಮೆರಿಕದಲ್ಲಿ ನಡೆಸುವ ಅಕ್ಕಾ ಸಮ್ಮೇಳನದಲ್ಲಿ 7 ಬಾರಿ ಹಾಗೂ ನಾನೇಕ ಸಮ್ಮೇಳನದಲ್ಲಿ 3 ಬಾರಿ ಭಾಗವಹಿಸಿದ ಇವರಿಗೆ ಸುಗಮ ಸಂಗೀತ ರತ್ನ, ಗಾನಕಲಾ ರತ್ನ, ಸುಗಮ ಸಂಗೀತದ ಸರದಾರ, ಸಂಘಟಕ, ಆಸ್ಥಾನ್ ವಿದ್ವಾನ್ ಎಂಬ ಬಿರುದು ನೀಡಿ ಗೌರವಿಸಲಾಗಿದೆ. ಇಷ್ಟೆಲ್ಲ ಪ್ರಶಸ್ತಿ ಬಿರುದನ್ನು ಹೊಂದಿರುವ ಇವರು ತಾನೊಬ್ಬರೇ ಬೆಳೆಯದೆ ತನ್ನ ಜೊತೆ ಇದ್ದವರನ್ನು ತುಳಿಯದೆ ಎತ್ತರಕ್ಕೆ ಬೆಳೆಸುವ ಮನೋಭಾವದ ವ್ಯಕ್ತಿತ್ವ ಇವರದು. ಇದು ನಾ ಕಂಡ ಕಿಕ್ಕೇರಿ ಕೃಷ್ಣಮೂರ್ತಿ. ಬಸವನಗುಡಿಯಲ್ಲಿರುವ ಪ್ರತಿಭಾವಂತರ ಹಿರಿಯರನ್ನ ಹುಡುಕಿ ಅವರಿಗೆ ಬಸವನಗುಡಿ ರತ್ನ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಗಣ್ಯರಿಂದ ಸನ್ಮಾನಿಸುತ್ತಿರುವುದು ಇವರ ಇನ್ನೊಂದು ವ್ಯಕ್ತಿತ್ವ. ಇವರ ದನಿಯಿಂದ ರಾಗ ಸಂಯೋಜನೆಯಿಂದ ಹಲವಾರು ಧ್ವನಿಸುರುಗಳು ಹೊರಹೊಮ್ಮಿ ದಾಖಲೆಗಳಾಗಿದೆ. ಇದು ತುಂಬ ಕೊನೆ ಕಿಕ್ಕೇರಿಯ ಬಗ್ಗೆ ಹೇಳ್ತಿರೋದು ತುಂಬ ದೊಡ್ಡ ಇಷ್ಟ ಇದೆ ಅವರ ಬಗ್ಗೆ ಹೇಳಲಿಕ್ಕೆ. ತುಂಬ ಮುಖ್ಯವಾದ ಮಾತನ್ನು ಹೇಳ್ತೀನಿ. ಇಂಥ ಒಂದು ಅದ್ಭುತ ಕಲಾವಿದ ಅಂತ ಹೇಳಬೇಕು. ನಾನು ಹೇಳಿದೆ, ಎಷ್ಟೊಂದು ಜನ ಅವರ ಗರಡಿಯಲ್ಲಿ ಬೆಳೆದಿದ್ದಾರೆ. ಎಷ್ಟೊಂದು ಜನಕ್ಕೆ ಈಗ ಸುಮಾರೆಲ್ಲ ಈಗ ನಾನೇ 108 ಜನ ಕೂರಿಸಿ ದಾಸಪದ ಆಡ್ತಿದ್ದೀನ. ಅವ್ರು ಆವಾಗ ನ್ಯಾಷನಲ್ ಕಾಲೇಜಲ್ಲಿ 3,500ಕ್ಕೂ ಹೆಚ್ಚು ಆಗ ನನ್ನ ಶಾಲೆ ಮಕ್ಕಳಿಗೂ ಅವಕಾಶ ಮಾಡಿಕೊಟ್ಟಿದ್ರು. ಮತ್ತೆ ಅಷ್ಟು ಮಕ್ಕಳು ಜೊತೆಗೆ ನಮ್ಮ ಶಾರದಾ ದಾನವೃತ ಎಲ್ಲರೂ ಒಂದು ವೇದಿಕೆಯಲ್ಲಿ ಹಾಡಿದ್ದು ಇವಾಗಲೂ ಕಂಡಿದೆ. ಇಂಥ ಅಪ್ರತಿಮ ಕಲಾವಿದರು ಈ ದಿನ ನಮ್ಮ ಭಾವ ಸಂಭ್ರಮಕ್ಕೆ ಅತಿಥಿಗಳಾಗಿ ಬಂದಿರುವುದು ನನಗೆ ತುಂಬ ಹೆಮ್ಮೆಯ ವಿಷಯ, ಕಲಾಚಾರದಲ್ಲಿ ಹೆಮ್ಮೆಯ ವಿಷಯ ಅಂತ ಹೇಳಿ ಅವರಿಗೆ ಕಲಾಚಾರಗಳಿಂದ ಕಿರು ಸನ್ಮಾನ ಮಾಡಿ
ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿನಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿನಲೆ, ಅಂದಾದ ಚಂದಾದ ಮಾತಾದೇವಿ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾತಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಸರ್ ಓಲ್ಡ್ ನಿಂತ್ಕೊಳ್ಳಿ, ಹತ್ರ ಬನ್ನಿ, ಹತ್ರ ಬನ್ನಿ. ಇಲ್ಲಿ ನೋಡಿ ಮೇಡಮ್, ಹಾಗೇರಿ ಹಾಗೇರಿ ಸ್ಮೈಲ್ ಇರಲಿ, ಹಾಗೇರಿ ಸರ್, ಹಾಗೇರಿ ಸ್ಮೈಲ್. ಥ್ಯಾಂಕ್ ಯು. ಸನ್ಮಾನಿತರಿಂದ ಮಾತು ಹಾಡು ಅವರು ಹೇಳಿದ್ದು. ಎಲ್ಲರಿಗೂ ನಮಸ್ಕಾರ. ಯಾವುದೋ ಯುಗಾದಿ ಹಬ್ಬಕ್ಕೋ ದೀಪಾವಳಿ ಹಬ್ಬಕ್ಕೋ ತವರು ಮನೆಗೆ ಹೆಣ್ಣು ಮಕ್ಕಳು ಬಂದು ಗಲಗಲ ಅಂತ ಇರ್ತಾರೆ. ಹಾಗೆ ನಿಮ್ಮನ್ನೆಲ್ಲ ನೋಡ್ತಾರೆ. ಸಂಗೀತದ ಶಕ್ತಿ ಇದೆ ನೋಡಿ. ಯಾರ್ಯಾರು ಯಾವ ಊರು ನೀವು ಅವರು ಗೊತ್ತಿಲ್ಲ, ಅವರು ನಿಮ್ಗೆ ಗೊತ್ತಿಲ್ಲ. ಚಂದ್ರಿಕಾ ಅವರು ಬೆಂಗಳೂರು, ಯಾವ್ಯಾವ ಊರಿಂದ ನಾನು ಚಂದ್ರಿಕಾ ಅವರು ಮಾತು ಹೇಳ್ತೇನೆ. ನಾನು ಮಾತಾಡುವಾಗ ಅನ್ಕೊಂಡಿರೋದು ಯಾರು ಬೈದರೆ ಅಥವಾ ಏನಾದ್ರು ನಿಮ್ಮ ಟಿಪ್ಸ್ ಅಂತ ಏನಾದ್ರು ಕೊಟ್ಟರೆ ಅದನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಳಿ, ನೆಗೆಟಿವ್ ಆಗಿ ತಗೊಳ್ಳಿ. ಯಾಕಂದರೆ ಅವ್ರು ಮಾಡುವ ಕೆಲಸ ಕಪ್ಪೆಗಳನ್ನಾದರೂ ಇಷ್ಟು ಸಣ್ಣ ಸಣ್ಣ ವಿಚಾರದಲ್ಲಿ ಭಿನ್ನಾಭಿಪ್ರಾಯವನ್ನು ನೋಡ್ತಾ ಇದ್ರೆ ಗ್ರೀನ್ ಸೀರೆ ಆಯ್ತಾ, ಎಲ್ಲರೂ ದುಃಖಿ ಥರ ಹಾಕೊಂಡು ಬೇಡ ಬೋಧೆ ಥರ ಹಾಕೊಳ್ಳೋಣ, ಇದೆಲ್ಲ ಮುಂದೆ ಬರ್ತಲ್ಲ, ಈ ಥರ ಹಾಕೊಂಡು ಹೋಗೋಣ ಎಲ್ಲರೂ ಬೇಡ, ಓಲ್ಡ್ ಫ್ಯಾಷನ್ ಆಗಿರುತ್ತೆ. ಸಣ್ಣ ಸಣ್ಣ 5 ಜನ ಗುಂಪು ಇರುತ್ತೆ ಅಲ್ಲಿ. ಒಬ್ರು ಗ್ರೀನ್ ಓದ್ತಾರೆ, ಒಬ್ರು ಪಿಂಕ್ ಓದ್ತಾರೆ, ಒಬ್ರು ಮೆಂತ್ಯ ಕಲರ್ ಓದ್ತಾರೆ, ಒಬ್ರು ಕಪ್ಪು ಓದ್ತಾರೆ, ಒಂದು ಎಕ್ಸ್ಪೈಸ್. ಅದ್ರ ಖುಷಿ ಆಗೋದು ಯಾವುದು ಅಂದ್ರೆ ವಯಸ್ಸಿನ ಭೇದವಿಲ್ಲದೆ ನೀವೆಲ್ಲ ಇಲ್ಲಿ ಬಂದು ಇದನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅಂದಾಗ ನೀವೆಲ್ಲ ಅದಕ್ಕೆ ಹೋಗ್ಬಿಟ್ಟು ಹಾಡನಾಗುವ ಅಂತ ನಿಮಗೆ ನೀವೇ ಹೊಂದಿಸ್ಕೊಂಡು ಸರಿದೂಗಿಸ್ಕೊಂಡು ಇಲ್ಲಿ ಬಂದು ಈ ಕಾರ್ಯಕ್ರಮ ಮಾಡೋದಿಲ್ಲ. ಇದು ಚಂದ್ರಿಕಾ ಅವ್ರಿಗೆ ಸೇರಿದ ಯಶಸ್ಸು, ನಿಮಗೆ ಸೇರಿದ ಯಶಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸಂಗೀತಕ್ಕೆ ಸೇರಿದ ಸೀನಿಯರ್ ಆಕ್ಚುಲ್ ಆಗಿ ಬಹಳ ಅದ್ಭುತವಾದ ಗಾಯಕಿ. ಈ ಏನೋ ಟೀಚರ್, ಮಹಿಳಾ ಟೀಚರ್ ಆಗಿದ್ದರಿಂದ ಈ ಕಲಾ ಚಾವಡಿ ಮುಖಾಂತರ ಹೊರ ಜಗತ್ತಿಗೆ ಅವರನ್ನು ತೆಗೆಸಿಕೊಳ್ಳುವುದಲ್ಲ. ಎಷ್ಟು ಅದ್ಭುತ ನೋಡಿ. ಭಗವಂತನನ್ನು ನೋಡಲು ನಾವು ಹೋಗುವುದಕ್ಕೂ ನಮ್ಮನ್ನೇ ಭಗವಂತ ನೋಡೋದಕ್ಕೆ ಬರೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಜಗತ್ತೇ ತಮ್ಮ ಕಡೆಗೆ ತೆಗೆದುಕೊಳ್ಳೋದು ಮಾಡ್ತಾರೆ. ಕನ್ಫ್ಯೂಷನ್ ಬೇಡ.
ಹೇಗೆ ಅಂದರೆ ಮೊಬೈಲ್ ಸಾಮಾನ್ಯವಾಗಿ ಒಂದು ಎರಡು ಪದಗಳನ್ನು ಇಟ್ಕೊಂಡ್ಬಿಟ್ಟು ಜನ ಮತ್ತೆ ಮತ್ತೆ ಹಾಕೊಂಡು ರೂಪಿ 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 ಟಿವಿ ನೋಡೋಕೆ ಅಸಹ್ಯ ಆಗುವಂಥ ಕಾಲ. ಮೊಬೈಲ್ ಒಂದು ದರಿದ್ರ ವಸ್ತು. ಯಾರು ನೀವು ಇದನ್ನ ಏನು ರೆಕಾರ್ಡ್ ಮಾಡ್ಕೊಂಡ್ರೆ ನೋಡಿ ಕಿಕ್ಕೇರಿ ಮೊಬೈಲ್ ದರಿದ್ರ ಅಲ್ಲ, ಮೊಬೈಲ್ ದರಿದ್ರ ಅಲ್ಲ, ಮೊಬೈಲ್ ದರಿದ್ರ ಅಲ್ಲ. ಕಸವನ್ನು ರಸವನ್ನಾಗಿ ಮಾಡಿಕೊಂಡು ಮೊಬೈಲನ್ನೇ ಸಾಧನವನ್ನಾಗಿ ಮಾಡಿಕೊಂಡು ಸಂಗೀತದ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರುವ ಕೆಲಸವನ್ನ ಚಿತ್ರಿತ ಮಾಡಿದ್ರಲ್ಲ, ಅದು ಕಲಾ ಚಳವಳಿಯ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ನಾನೊಬ್ಬ ಸುಗಮ ಸಂಗೀತಕಾರ. ಈಗ ಹಾಕಿದ ಹಾಡಿನಲ್ಲೇ ಚೆಲ್ಲಿದರು ಮಲ್ಲಿಗೆಯ ಬಾಣ ಜನಪದ ಗೀತೆ. ಸಾಮಾನ್ಯ ಸುಗಮ ಸಂಗೀತಗಾರರಿಗೆ ಏನಾಗುತ್ತೆ ಮತ್ತು ಶಾಸ್ತ್ರೀಯ ಸಂಗೀತದವರು ಅಂದ್ಕೊಳ್ಳಿ, ಶಾಸ್ತ್ರೀಯ ಸಂಗೀತ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಚೆನ್ನಾಗಿ. ಅವ್ರಿಗೆ ಈ ಥರ ಇವತ್ತು ಸುಗಮ ಸಂಗೀತಕ್ಕೆ ಅದೇನು ಯಾಕೆ ಹಾಡಬಹುದು, ಇದು ಶಾಸ್ತ್ರೀಯ ಸಂಗೀತಗಾರರು ನಿಲುವು. ಜನಪದ ಅಂದ್ರೆ ಅದೇ ರೀತಿ ನಾವೆಲ್ಲ ಹಾಡ್ತೀವಿ, ಜನಪದ ಅದೇ ಸಂಗೀತೆ ಅಂತ ಇನ್ನೊಂದು ಭಾಷೆ. ಚಲನಚಿತ್ರ ಅದು ಬಿಟ್ರೆ ಅಯ್ಯೋ ಕೇಳೋಕ್ಕಾಗಲ್ಲ. ಚಲನಚಿತ್ರ ಅಂದ್ರೆ ಹಿಂಸೆ, ಚಲನಚಿತ್ರ ಅಂದ್ರೆ ಅದು ಪೀಡೆ. ಪ್ರಶ್ನೆ ಇಷ್ಟೇ, ಚಲನಚಿತ್ರದಲ್ಲೂ ಒಳ್ಳೆಯದಿದೆ, ಜನಪದದಲ್ಲೂ ಒಳ್ಳೆಯದಿದೆ, ಸುಗಮ ಸಂಗೀತದಲ್ಲೂ ಒಳ್ಳೆಯದಿದೆ, ನಮ್ಮಲ್ಲೂ ಒಳ್ಳೆಯದಿದೆ, ನಮ್ಮಲ್ಲೂ ಕೆಟ್ಟದಿದೆ. ನಾವು ನಮ್ಮ ಆ ಗಳಿಗೆಗಳನ್ನ ಒಳ್ಳೆಯದ ಕಡೆ ಚಾಲನೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ. ಇದು ಬಹಳ ಪವಿತ್ರವಾದ ಜಾಗ. ಇದು ಹೇಗೆ ಹೊಡಿತು ಗೊತ್ತಿಲ್ಲ. ಇಲ್ಲಿ ಮಾಡಬೇಕು ಸಾಮಾನ್ಯವಾಗಿ ಇತರ ಕಾರ್ಯಕ್ರಮ ಅಂದರೆ ಗಾಯನ ಸಮಾಜ ಅಂತಲೋ ರವೀಂದ್ರ ಕಲಾಕ್ಷೇತ್ರ ಅಥವಾ ಕೌದಲ್ಲ ಈ ಥರ ಏನಿದೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡೋದ್ರ ಅಭ್ಯಾಸ. ಇದು ಒಂದು ಒಳ್ಳೆಯ ಜಾಗ. ಯಾಕೆ ಅಂದರೆ ಇದು ಸಂಗೀತದ ಕುಟುಂಬ ಅನ್ನೋದಕ್ಕಿಂತ ಇದು ಸತ್ಸಂಗ ಮತ್ತು ಸಂಸ್ಕೃತಿಯ ಕುಟುಂಬ ಇದು. ಹಾಗಾಗಿ ಇಲ್ಲಿ ದಾಸ ಸಾಹಿತ್ಯ ಇದೆ, ಇಲ್ಲಿ ಜನಪದ ಇದೆ, ಇಲ್ಲಿ ವಚನ ಇದೆ, ಇಲ್ಲಿ ಕನ್ನಡ ಗೀತೆ ಇದೆ, ಇಲ್ಲಿ ದೇಶಭಕ್ತಿ ಗೀತೆ ಇದೆ, ಇಲ್ಲಿ ಚಿತ್ರಗೀತೆ ಇದೆ. ಸೊ ಎಲ್ಲ ಪ್ರಕಾರಗಳನ್ನು ಒಳಗೊಂಡ ಎಲ್ಲವನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬ ಮುಖ್ಯ. ಏನಾಗುತ್ತೆ, ಸಾಮಾನ್ಯವಾಗಿ ಹುಡುಕೊಂಡು ಹೋಗ್ತೀವಿ, ನಮ್ಮನೆ ಅಕ್ಕಪಕ್ಕದಲ್ಲಿ ಇರ್ತಾರೆ, ಯಾವ ಸುಮಾರು ಹಾಡ್ತಾರೆ, ಇವನು ಗೊತ್ತಿಲ್ಲ. ಕಂಪ್ಯಾರಿಸನ್ ಹೇಗಿರುತ್ತೆ ಅಂದರೆ ಅವನು ಪರವಾಗಿ ಸುಮಾರು ಹಾಡ್ತಾರೆ, ಬಟ್ ಅಲ್ಲವೇ ಎಷ್ಟೇ ಚೆನ್ನಾಗಿ ಅವನು ಏನೋ ಹುಡುಕ್ತಾ ಇರ್ತಾನೆ. ರಮೇಶ್ ಚಂದ್ರ ಅಷ್ಟು ಅಥವಾ ರಾಜೇಶ್ ಕೃಷ್ಣ ಅಷ್ಟೇ ಒಳ್ಳೆ ಸಿಗಲ್ಲ, ಸುಮ್ಮನೆ ಏನೋ ಹಾಡ್ತಾನೆ ಅಂತ. ಯಾರಿವರು ನಮ್ಮನ್ನ ಅಕ್ಕಪಕ್ಕದಲ್ಲಿರೋ ಆಗ ಬಾಯಿ ಬಿಟ್ಕೊಂಡು ಅಲ್ಲೆಲ್ಲೋ ಹೋಗಿ ಎಲ್ಲೋ ಓದುವುದಲ್ಲೇ ಅವನು ಹಾಡಿ 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 ನೀವು ಆ ಮಟ್ಟಕ್ಕೆ ಹೋಗುವ ಪ್ರಯತ್ನ ಪಡೋದಕ್ಕೆ ಹೊರತು ಬೇರೆಯವರ ಕಾರ್ಯ ಇರುವ ಪ್ರಯತ್ನ ಇದೆಯಲ್ಲ, ಅದು ಯಾವತ್ತೂ ನಿಮಗೆ ಯಶಸ್ಸು. ಎಲ್ಲಿದೆ ಬಂಧನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯಲು ಕರಕಲಿತರೆ, ಒಳಗಿನ ತಿಳಿಯಲು ಕರಕಲಿತರೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ 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 ಹುಡುಕಿದೆ ಇಲ್ಲದ ದೇವರ ಕಲ್ಲುಗಳ ಗುರಿಯೊಳಗೆ. ಇಲ್ಲೇ ಇರುವ ಇಲ್ಲೇ ಇರುವ ಇಲ್ಲೇ ಇರುವ
ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಹತ್ತಿರ ಬಿದ್ದು ಕಂಪೋಸಿಂಗ್ ಸ್ಟೈಲು ಸಾಹಿತ್ಯ ಗಮನಿಸ್ಕೊಳ್ಳಿ. ಹತ್ತಿರ ಬಿದ್ದು ಹತ್ತಿರ ಬಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ, ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ 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 ಹುಡುಕಿದೆ ಇಲ್ಲದ ದೇವರ ಕಟುಗಳ ಗುಡಿಯೊಳಗೆ. ಇಲ್ಲೇ ಇರುವ ಇಲ್ಲೇ ಇರುವ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾರೆವು ನಮ್ಮೊಳಗೆ. ಇದು ಇಷ್ಟೇ ಚಂದ್ರಿಕಾ ಮಾಡಿದ ಕೆಲಸ. 7 ಸಾಲ ಪದ್ಯ ಇದೆಯಲ್ಲ, ಚಂದ್ರಿಕಾ ಮಾಡಿದ ಕೆಲಸ ಇಷ್ಟೇ. ನಮ್ಮಲ್ಲೇ ಎಲ್ಲವೂ ಇರುತ್ತೆ, ನಮ್ಮ ಸುತ್ತಮುತ್ತಲೇ ಎಲ್ಲವೂ ಇರುತ್ತೆ. ಅವ್ರಿಗೂ ಒಂದಷ್ಟು ಕಟ್ಟಡ, ಅವ್ರಿಗೊಂದಷ್ಟು ಪ್ರೋತ್ಸಾಹ ಕೊಡೋಣ. ನೀನು ಚೆನ್ನಾಗಿ ಹಾಡಿದೆ ಕನ್ನಡ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅದ್ಭುತವಾದ ಮಾತು. ಪದಗಳು 106, ಬದುಕಿನ ಹದಗಳು 106, ಪದಗಳ ಹಿಂದೆ ಒಂದೇ ಉಸಿರು. ಪದಗಳು 106, ಹೌದಾ? ಈ ಹಾಡಿದ್ದೆಲ್ಲೂ ಪದಗಳು. ಬದುಕಿನ ಹದಗಳು 106, ಪದಗಳ ಹಿಂದೆ ಒಂದೇ ಉಸಿರು. ಇಲ್ಲಿ ಬಂದು ಹಾಡು ಚೆನ್ನಾಗಿರಲಿಲ್ಲ, ಚೆನ್ನಾಗಿರಲಿಲ್ಲ, ತುಂಬ ಕೆಟ್ಟಾಗಿತ್ತು. ಅದೇ ಉಸಿರು, ಅದೇ ಪದ. ನೀವು ತುಂಬ ಚೆನ್ನಾಗಿ ಹಾಡಿದ್ರಿ, ನಿಜವಾಗ್ಲೂ ಒಳ್ಳೆ ಪ್ರಯತ್ನ. ನೀವು ನಿಜವಾಗ್ಲೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಗಾಯಕಿ ಆಗುವ ಎಲ್ಲ ಲಕ್ಷಣ ಇದೆ. ಅದೇ ಉಸಿರು, ಅದೇ ಪದಗಳು. The way of talking is very, very, very big. ಹೌದಲ್ಲ? ಹಾಗಾಗಿ ಆಮೇಲೆ ಏನು ಮಾಡಬೇಕು? ಪದಗಳು 106, ಬದುಕಿನ ಹದಗಳು 106, ಪದಗಳ ಹಿಂದೆ ಒಂದೇ ಉಸಿರು. ಆಮೇಲೆ ಅಕ್ಕರಿಗಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತೆ ನಮ್ಮ ಪ್ರೀತಿ ತೋರೋಣ. ಆಮೇಲೆ ಏನು ಮಾಡೋಣ? ಕಟ್ಟೋಣ, ನಾನು ಕಟ್ಟೋಣ. ಮಾಡಕ್ಕಾಗಲ್ಲ, ನಾವು ನೀವು ಸೇರಿ ಒಂದಾಗಿ. ನೀವೆಲ್ಲ ಪ್ರಯತ್ನ ಮಾಡ್ತಾ 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 ಇದೇ ತರ ಪ್ರಯತ್ನ ಎಷ್ಟು 5ನೇ ವರ್ಷ ಆಯ್ತಲ್ಲ, 10ನೇ ವರ್ಷದೊತ್ತಿಗೆ ನಿಮ್ಮ ಕೀರ್ತಿ ಏನಾಗಿರುತ್ತೆ ಅಂದ್ರೆ ಮುಟ್ಟೋಣ, ಮಾಡಲು ಮುಟ್ಟೋಣ. ತಾರೆಗಳೇ ಈ ನಾಡಿನ ಸೂರಾಗಿ, ತಾರೆಗಳೇ ಈ ನಾಡಿನ ಸೂರಾಗಿ, ತಾರೆಗಳೇ ಈ ನಾಡಿನ ಸೂರಾಗಿ. ರಾಗ ಏನು ತಪ್ಪೇ ಮಾಡಲಿಲ್ಲ. ನೋಡಿ, ಸುಮ್ಮನೆ ಗಮನಿಸ್ಕೊಳ್ಳಿ. ಎಲ್ಲರಿಗೂ ಒಂದು ಹಾಡು ಹೇಳಬೇಕು ಅಂತ ತೀರ್ಮಾನ ಮಾಡ್ತೀವಿ. ಹಾಡು ಹೇಳಬೇಕು ಅಂತ ತೀರ್ಮಾನ ಮಾಡಿದಾಗ ಯಾವಾಗಲೂ ಆಗಬಹುದು, ಇಂಥದ್ದೇ ಆಗುತ್ತೆ. ಆ ಹಾಡು ನೀವು ಬಾಯ್ಪಾಠ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ, ನಿಮ್ಮ ಚೀಟಿ ಇರುತ್ತೆ ಅಲ್ಲ, ನಿಮ್ಮ ಮೈಕ್ ಇರುತ್ತೆ. ನೀವೇನು ಮಾಡ್ತೀರಿ? ಕಟ್ಲೈಟ್ ಬರುತ್ತೆ, ಎಲೆಗಳು 106, ಭಾವದ ಎಲೆಗಳು 106, ಎಲೆಗಳು 106, ಭಾವದ ಎಲೆಗಳು 106. ಸೊ ದಿಸ್ ಇಸ್ ವಾಟ್ ನೀವು ದಿನನೂ ಆಗ್ತಾ ಇರ್ತೀವಿ. ಇದು ನಾಟ್ ಓನ್ಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಸಾಂಗ್, ಬಟ್ ಫಾರ್ ಎನಿಥಿಂಗ್. ಏನಾದ್ರು ಮಾಡಿ, ಯಾವ್ದಾದ್ರು ಹಾಡು ಒಂದು ಹಾಡು ನೀವು ಹಾಡುವಾಗ
ಪ್ರಾಬ್ಲಮ್ ಏನಾಗಿದೆ, ನೀವು ನಿಮ್ಮ ದೊಡ್ಡವರು ಅಂದ್ಕೊಂಡ್ಬಿಟ್ಟಿರ್ತೀರಿ. ನೀವು ಹಾಡನ್ನು ಹಾಡುವಾಗ, ನೀವು ಹಾಡನ್ನು ಕಲಿಯುವಾಗ ಯು ಆರ್ ಎ ಸ್ಟೂಡೆಂಟ್. ಮೈಂಡ್ ನಾನು ದೊಡ್ಡವರು, ನನ್ನ 40 ವರ್ಷ ಆಗಿದೆ ಅಂದರೆ ಆಗ ಬೇರೆ ಕೂಡ ನಡೆಯುತ್ತಾ ಇದ್ದಲ್ಲ, ನೀವೇ ವರ್ಕೌಟ್ ಆಗಲ್ಲ. PP ಬೇರೆ, ಸೀಟ್ ಬೇರೆ. ಆಮೇಲೆ ನೀವು ಯಾರೋ ಇಲ್ಲೊಂದು 5 ಜನ ಹಾಡ್ತೀರಿ ತಿಳ್ಕೊಳ್ಳಿ, ಒಬ್ಬೊಬ್ಬರು ಬಂದು ಹಾಡ್ತೀರಿ ತಿಳ್ಕೊಳ್ಳಿ, ಒಬ್ರು ಯಾರೋ ಮಿನಿಸ್ಟರ್ ಹೆಂಡ್ತಿ ತಂದ್ಕೊಂಡು, ಒಬ್ರು ಮಿನಿಸ್ಟರ್ ಹೆಂಡ್ತಿ, ಇನ್ನೊಬ್ರು ಯಾರೋ RTO ಹೆಂಡ್ತಿ ಅಂತ ಅನ್ಕೊಳ್ಳೋಣ ಜನರಲ್ಲ, ಇನ್ನೊಬ್ರು ಯಾರೋ ಪ್ರೊಫೆಸರ್ ಹೆಂಡ್ತಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಮೈಕ್ ಕೊಟ್ಬಿಟ್ಟು ಹಾಡು ಹೇಳಿದ್ರೆ ಆ ಮೈಕ್ ನೀನು ಪ್ರೊಫೆಸರ್ ಹೆಂಡ್ತಿನ, ನೀನು ಮಿನಿಸ್ಟರ್ ಹೆಂಡ್ತಿನ ಅಂತ ಕೇಳಲ್ಲ. PP ಮಾತ್ರ ಕೇಳ್ತೇವೆ, ಹೌದಾ? ಸೊ ನಾವೇನ್ ಮಾಡಬೇಕು, ಪ್ರಾಮಾಣಿಕವಾಗಿ ಅದನ್ನ ಆರಾಧಿಸಬೇಕು. ಇದೊಂದು ತಪಸ್ಸು. ಒಂದು ಗೀತೆ ಕಲಿಯದೆ ಒಂದು ತಪಸ್ಸು ಕಟ್ಟಿ ಒಂದೇ. ನಾನು ಹೇಳೋದು ಪದೇ ಹೇಳ್ತೀನಿ, ನಾನು ಅಷ್ಟೊಂದು ಹಾಡು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೆ ಅಂತ ಬೈಕೋಬೇಡಿ. ನೀವು ಇಡೀ ಜನ್ಮಕ್ಕೆ 3 ಹಾಡು ಅಂದ್ಕೊಂಬಿಡಿ, ನೀವೇ ಅಂದ್ಕೊಂಬಿಡಿ. ಅಂದ್ರೆ ಆ ಹಾಡು ಹೇಗಿರ್ಬೇಕು ಅಂದರೆ, ಆ ಹಾಡು ಅವ್ರು ಬಾಯಿ ಕೇಳಬೇಕು. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ 100 ಸಲ ಕೇಳೋದು ನನಗೆ ಬೇಜಾರು. ಇನ್ನೊಂದು ಸಲ ಹಾಡು ಅಂತ ಕೇಳೋಣ ಅಂತ ಅನಿಸುತ್ತೆ. ಅನ್ನೋ ಹಾಗೆ ಆ ಹಾಡು ನಿಂದ ಅದಕ್ಕೆ ನಾವೇನು ಮಾಡ್ತಾ ಇರಬೇಕು, ಕಾಣದ ಕಡಲಿಗೆ ಮರಿಸಿದೆ ಕಣಬಲ್ಲೆ ಒಂದು ದಿನ, ಕಡಲು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಮರಿಸಿದೆ. ಜೀವನ ಹೇಗಿರುತ್ತೆ ಅಂದ್ರೆ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಅಂದ್ರೆ ನಿಮ್ಮನ್ನ ಆಡ್ಕೊಳ್ಳೋರು. ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ. ಸೇರಬಹುದೇ ನಾನು ಕಡಲ ನೀರಿನೋಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಇದು ಸೈಕಲ್ ಹುಡುಕ್ತಾ ಇರಬೇಕು, ಕಲಿತಾ ಇರಬೇಕು. ಇಂಥ ಪ್ರಯತ್ನಗಳು ಮತ್ತೆ ಆದರೆ ನಿಮ್ಮಲ್ಲೇ ಬೇಕಾದಷ್ಟು ಈಗ ನಾನೊಂದು ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೂ ನಾನು ಡಿಸ್ಕ್ಲೋಸ್ ಮಾಡಿಲ್ಲ. ಸದ್ಯದಲ್ಲಿ ಬಹಳ ದೊಡ್ಡ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಒಂದು 5,000 ಜನನೋ 10,000 ಜನನೋ ನನ್ನ ಗುರುಗಳಾದ ಅಶ್ವಥ್ ಅವರ ನೆನಪಿಗೋಸ್ಕರ ಮತ್ತೊಂದು ಬಹಳ ದೊಡ್ಡ ಕನ್ನಡ ಸತ್ಯವಂತರ ಒಂದು ದೊಡ್ಡ ಪ್ರಯತ್ನ ಆಗ್ತಾ ಇದೆ. ಅಲ್ಲಿ ಒಂದು 8,000-10,000 ಜನ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್, ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ಫ್ರಮ್ ಆಲ್ ಓವರ್ ದಿ ವರ್ಲ್ಡ್, ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶದಿಂದ ಆ ಕಾರ್ಯಕ್ರಮ ಬರುವಂಥದ್ದು ಇರುತ್ತೆ. ಎಂದಿನಂತೆ ಚಂದ್ರಿಕಾ ಅವರ ಸಹಾಯ ನನಗೆ ಸಹಕಾರ ಯಾವಾಗಲೂ ಇರುತ್ತೆ. ಏನು ಬೇಕು ಅನ್ನೋದು ನನಗೆ ತಕ್ಷಣ ತರಬೇತಿ ಕೊಡೋಕ್ಕೆ ಮತ್ತು ಆ ಕಲಾವನ್ನು ಒಗ್ಗೂಡಿಸೋಕ್ಕೆ ಚಂದ್ರಿಕಾ ಅವರ ಜೊತೆ ಇರ್ತಾರೆ. ಚಂದ್ರಿಕಾ ಅವರು ಇರ್ತಾರೆ ಅಂದರೆ ನೀವು ಇರ್ತೀರಿ. ನಮಸ್ಕಾರ. ಇಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ, ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದಾರೆ. ಈ ವ್ಯಕ್ತಿ ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳೇ ಆಗಮಿಸಿರುವುದರಿಂದ
ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ನನ್ನ ಅದೃಷ್ಟನೇ ಇವತ್ತು, ಯಾಕೆಂದರೆ ಎಲ್ಲ ಕಲಾವಿದರು ತುಂಬ ಹೆಸರು ಮಾಡಿರೋರು ಇವತ್ತು ನಮ್ಮ ಜೊತೆ ಇರೋರು. ಮತ್ತೊಮ್ಮೆ ಈ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ, ನಿಮ್ಮ ಹಾಡೆಲ್ಲ ಕೇಳಿದ್ದಾರೆ. ಅವರು ಎಷ್ಟು ಬ್ಯುಸಿ ಇದ್ದಾರೆ ಅಂತ ನಮಗೆ ಗೊತ್ತು. ಅವ್ರ ಹೆಂಡತಿ ಲತಾ ಹೇಳ್ತಾ ಇರ್ತಾರೆ, ನೀವಾದರೂ ನಿಮ್ಮ ಯಜಮಾನ್ರ ಜೊತೆ ಹೋಗ್ತಾ ಇರ್ತಿಲ್ಲ ಗಾಡೀಲಿ, ನಮ್ಮ ಯಜಮಾನ್ ಕರ್ಕೊಳ್ಳಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಅಂತ. ಅಷ್ಟು ಬ್ಯುಸಿ ಅವರು. ಹಾಗಾದರೂ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅದಕ್ಕೆಲ್ಲ ಈ ಒಳ್ಳೆಯ ಮಾತುಗಳನ್ನ ಮಾಡಲಿಕ್ಕೆ ನಿಮಗೆ ಕಲಾ ಚಾವಡಿಯ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾನು ವಾಸ್ತವವಾಗಿ ಇಡೀ ಕಾರ್ಯಕ್ರಮ ಇನ್ನೂ ಕೊನೆ ತನಕ ನೀವು ಜೊತೆಗೆ ಊಟ ಮಾಡ್ಕೊಂಡು ಹೋಗಬೇಕು ಏನು ಕಾರ್ಯಕ್ರಮ ಇರಲಿಲ್ಲ, ನಿದ್ದೆ ಆಗಲಿಲ್ಲ ಮುಂಚೆ. ನಿನ್ನೆ ಇವತ್ತು ನಾಳೆ 3 ದಿವಸ ಶಾಂತಲಾ ಸೌಂಡ್ಸ್ ಅಂತ ಹೋಗಿದೆ. ಆ ಶಾಂತಲಾ ಸೌಂಡ್ಸ್ಗೆ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಾಂತಲಾ ಸೌಂಡ್ಸು ಅನಂತ ಸ್ವಾಮಿ, ಕಾಳಿಂಗರಾವು, ಅಶ್ವತ್ತು, ಡಿ.ಕೆ. ಸೂತ್ರ, ಕಸ್ತೂರಿ ಶಂಕರು, ನಮ್ಮನ್ನು ಒಳಗೊಂಡಾಗೆ ನಸೀರ್ ನಾಯ್ಕ ಎಲ್ಲರಿಗೂ ಅವತ್ತಿನಿಂದ ಸುಮಾರು 50 ವರ್ಷದಿಂದ ಸೌಂಡ್ಸ್ ಹಾಕೊಂಡು ಬಂದಿರುವಂಥ ಒಂದು ಸಂಸ್ಥೆ. ಹಾಗಾಗಿ ನಾವು ಯಾರ್ಯಾರು ಹಾಡಿದ್ದೀವೋ ಇವತ್ತು ನಸೀರ್ ನಾಯಕ್, ಶಿಶಿರಕೋಟೆ, ಎಂ.ಡಿ. ಪಲ್ಲವಿ, ಮಂಗ, ಸುಪ್ರಿಯ, ರಮೇಶ್ ಚಂದ್ರ, ರಾಜೇಶ್ ಕೃಷ್ಣ, ನಾವೆಲ್ಲ ಹೋಗಿ ಇವತ್ತು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ 5 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಹೋಗ್ತಾ ಇದ್ವಿ. ಅದಕ್ಕೆ ಮೇಡಮ್ ಪರ್ಮಿಷನ್ನು ನಾನು ಮುಂಚೆನೇ ತಗೊಂಡಿದ್ದೆ, ಈಗ ನಿಮ್ಮ ಪರ್ಮಿಷನ್ ತಗೋತಾ ಇದ್ದೀನಿ. ನಮಸ್ಕಾರ. ಕಡಲಿಗೆ